ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಇವಾಗ ನೋಡ್ತಿರೋವಂಥದ್ದು ಎತ್ತಿನ ನ್ಯಾಲಿಗೆ ಅಂತ ಗಿಡ. ಎತ್ತಿನ ನ್ಯಾಲಿಗೆ ಇದು ನೋಡಿ, ಒಂದು ಹೂವು ಕೂಡ ಬಿಟ್ಟಿದೆ. ಹೂವು ಸುಮಾರು ಬಿಟ್ಟಿದೆ, ಎಲ್ಲ ಉದುರಿದೆ. ಬ್ಲೂ ಕಲರ್ ಬರುತ್ತೆ ನೋಡಿ, ಇಲ್ಲಿದೆ ಬ್ಲೂ ಕಲರ್. ಈ ವಿಷ್ಣು ಕ್ರಾಂತಿ ಹೆಂಗೆ ಬಿಡುತ್ತೋ ಅದೇ ರೀತಿ ಹೂವು ಬಿಡುತ್ತೆ. ಅಂದರೆ ಅದು ಎಲೆ ಒಂದು ರೀತಿ ಇರುತ್ತೆ, ಇದು ಒಂದು ಎಲೆ ಎಲ್ಲ ಒಂಥರ ಸುಂಕಾಗಿರುತ್ತೆ. ಇದು ನೋಡಿ, ಈ ರೀತಿ ಬರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಬರಲ್ಲ ಇದು. ಅದೇನೋ ಪುಣ್ಯ ಬಂದಿದೆ. ನಾನು ಸುಮಾರು ಹಾಕಿದ್ದೆ, ಅದರಲ್ಲಿ ಒಂದು ಸ್ವಲ್ಪ ಗಿಡಗಳು ಮಾತ್ರ ಬಂದಿದೆ. ಇದೆಲ್ಲ ಭಾಳ ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು. ಮತ್ತು ನಾನು ಕೆಲವೊಂದು ದಿನಗಳೊಂದು ವೀಡಿಯೋ ಕೂಡ ಹೇಳಿದ್ದೆ, ಈ ಇಸ್ಪೀಟ್ ಆಟ ಆಡೋರಿಗೆ ಇದೊಂದು ಅದ್ಭುತವಾದಂಥ ಅಂತ. ಅಂದರೆ ಅದನ್ನು ಅಷ್ಟೇ 48 ದಿವಸಗಳ ಕಾಲ ವೃತ್ತ ಥರ ಮಾಡಿ ಅದನ್ನು ಕಿತ್ತಿ ನೀವು ಅದಕ್ಕೆ ಮುಂದಿನ ಪ್ರೊಸೆಸರ್ ಎಲ್ಲ ಇರುತ್ತೆ. 48 ದಿವಸ ಇದನ್ನು ಮಂತ್ರ ಇರುತ್ತೆ, ಹೇಳಿ ಅದಕ್ಕೆ ನೀರು ಹಾಕಿ ಪೂಜೆ ಮಾಡಿ ಅದ್ರ ಹತ್ರ ಕೂತ್ಕೊಂಡು ಮಂತ್ರ ಹೇಳಿ 48 ದಿವಸದ ಮೇಲೆ ಕಿತ್ತು ಅದನ್ನು ಎಲೆ ಸಪ್ರೇಟು, ಹೂವು ಸಪ್ರೇಟು, ಕಡ್ಡಿಗಳು ಸಪ್ರೇಟು, ಬೇರು ಸಪ್ರೇಟ್ ಎಲ್ಲ ಮಾಡಿಕ್ಕೋಬೇಕು. ನೀವು ಮಾಡಿಕ್ಕೊಂಡು ಆದ ನಂತರ ಇದೊಂದು ನಿಮಗೆ ಅದ್ಭುತವಾದಂಥ ಇಸ್ಪೀಟಾಟ ಆಡಕ್ಕೆ ಹೋದಾಗ ನಿಮಗೆ ಅದ್ಭುತವಾಗಿ ಒಂದು ಗೆಲುವನ್ನು ತಂದುಕೊಡುತ್ತೆ. ಸಾಕಷ್ಟು ಜನ ಕೇಳ್ತಿದ್ರಿ ಅದು ಹೆಂಗಿರುತ್ತೆ ಅಂತ. ನೋಡಿ, ಅದಕ್ಕೆ ನಾನು ಯಾಕೆ ಬಿಸಿಲು ಬೇರೆ ಇದೆ, ಹಾಗಾಗಿ ಜಾಸ್ತಿ ತೋರ್ಸೋಕ್ಕಾಗ್ತಿಲ್ಲ. ನೋಡ್ತಾ ಇದ್ದೀರಾ ಇದ್ರ ಹೂವು ನೋಡಿ, ಇದು ಹೂವು ಬಿಟ್ಟಿದೆ. ಹೀಗೆ ಸಾಕಷ್ಟು ನೋಡಿ, ಇಲ್ಲಿ ಹೂವು ಬಿಟ್ಟಿದೆ, ಸಾಕಷ್ಟು ಹೂವು ಮುಗ್ಗು ಆಗಲೇ ಬಿದ್ದಿದೆ ಒಂದು ಸ್ವಲ್ಪ. ಮತ್ತು ಅದೇ ರೀತಿ ಸರ್ಪಾಕ್ಷಿ ಗಿಡ, ಇದು ಭಾಳ ಬೆಳೆ ಬಾಳೋ ಅಂಥದ್ದು, ಎಲ್ಲೂ ಸಿಕ್ಕಲ್ಲ. ನಾನು ಸುಮಾರು ಹಣ ಕೊಟ್ಟೆ ಇದನ್ನು ತರಿಸಿದ್ದೀನಿ. ನೋಡಿ, ಇನ್ನೂ ಈಗ ಕಾಯಿಗಳು ಆಗ್ತಾ ಇದ್ದಾವೆ. ಇನ್ನು ಹೂವು ಬಿಟ್ಟಿದೆ. ಇದು ಈಗಾಗಲೇ ಒಂದು ಸಾರಿ ಬಿಟ್ಟೆಲ್ಲ ಉದುರೋಗಿದೆ. ಮತ್ತೇನೋ ಒಂಥರ ಬೂಸ್ಟ್ ಆಗಿ ಒಂಥರ ಎಲೆಗಳೆಲ್ಲ ಇದಾಗ್ತಾ ಇದೆ. ಅಂದರೆ ಎಲೆ ಉದುರಿ ಮತ್ತೆ ಬರೋ ಅಂಥ ಸಮಯ ಈಗ. ಕಾಯಿಗಳು ಇದ್ರದ್ದು ಈ ಸರ್ಪಾಕ್ಷಿ ಬೇರು ಇದು ಬಂದು ನಿಮಗೆ ಕರ್ಣಯಕ್ಷಿಣಿ ಮಾಡೋರಿಗೆ ಇದು ಬೇಕಾಗುತ್ತೆ. ಈ ಕರ್ಣಯಕ್ಷಿಣಿ ಮಾಡೋರ್ಗಿದು ಬೇಕಾಗುತ್ತೆ. ಇದು ಮತ್ತು ಇನ್ನೂ ಕೆಲವೊಂದು ವಸ್ತುಗಳು ಬೇಕಾಗುತ್ತೆ. ಅದನ್ನು ಎರಡೂ, ಅಂದರೆ ಕರ್ಣಯಕ್ಷಿಣಿ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು. ಮಾಡಾದ ಮೇಲೆ ನೀವು ಮಾಡಿಕೊಂಡ್ರೆ ನಿಮಗೆ ಆಗುತ್ತೆ. ನೋಡಿ, ಇದು ಕಾಯಿ ಈಗಿನ್ನೂ ಹಣ್ಣಾಗಿಲ್ಲ. ಇದು ಯೆಲ್ಲೋ ಕಲರ್ ಬಂತು, ಅದ ನಂತರ ಈ ರೀತಿ ಬರುತ್ತೆ. ಇವತ್ತು ನಿಮಗೆ 2 ಗಿಡಗಳನ್ನ ನಾನು ಪರಿಚಯ ಮಾಡಿದ್ದೀನಿ. ಅದೇ ರೀತಿ ಇನ್ನೂ ಒಂದು ಗಿಡ ಕೂಡ ನಿಮಗೆ ಪರಿಚಯ ಮಾಡ್ತೀನಿ. ಕರಿ ಈಶ್ವರಿ ಗಿಡ ಇನ್ನೂ ಈಗ ಇದೆಲ್ಲ ಪಾಟಲ್ಲಿ ಬರಲ್ಲ, ಭೂಮಿಲಿ ಬರೋ ಅಂಥದ್ದು. ಏನೋ ನಮ್ಮ ಅದೃಷ್ಟ, ಇದು ಬರ್ತಾ ಇದೆ ನೋಡಿ. ಇದು ಬಂದು ಕರೆ ಈಶ್ವರಿ ಬೇರು ಅಂತ. ಭಾಳ ಅದ್ಭುತವಾಗಿ ಎಲ್ಲ ಕೆಲಸಕ್ಕೂ ಬರುತ್ತೆ. ದೇವತಾ ಪ್ರತಿಷ್ಠಾಪನೆಗಳಿಗಂತೂ ಭಾಳ ಬರುತ್ತೆ. ಸತಿಪತಿ ವಶೀಕರಣಕ್ಕೆ ಬರುತ್ತೆ, ಸರ್ವ ವಶೀಕರಣಕ್ಕೆ ಬರುತ್ತೆ. ತಾಯ್ತದಲ್ಲಿ ಹಾಕ್ಕೊಂಡು ಗಂಡ ಹೆಂಡತಿ ವಶೀಕರಣಕ್ಕೆ ತಾಯ್ತದಲ್ಲಿ ಹಾಕ್ಕೊಂಡು ಬರುತ್ತೆ. ಕಾರ್ಯಸಿದ್ಧಿಗೆ ಬರುತ್ತೆ. ಇದು ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಈಶ್ವರಿ ಬೇರಿಲ್ಲದೆ ಕಾರ್ಯ ಸಿದ್ಧಿ ಇಲ್ಲ ಅನ್ನೋದು ಒಂದು ಪ್ರತೀತಿ ಇದೆ. ಅಂಥ ಅದ್ಭುತವಾಗಿ ಮಾಡೋ ಅಂಥ ಕೆಲಸ ಇದು ಈಶ್ವರಿ ಬೇರು. ಇದು ಸಾಮಾನ್ಯಕ್ಕೆ ಬರಲ್ಲ. ಇದು ನಾನು ಊರ ಕಡೆ ಬಂದಿದ್ದನ್ನು ಒಂದು ತಂದು ಹಾಕಿದ್ದೆ, ಏನೋ ಅದೃಷ್ಟ ಬರ್ತಾ ಇದೆ. ಸಾಮಾನ್ಯಕ್ಕೆ ಹಳ್ಳಿ ಕಡೆ ಒಂದು ದೊಡ್ಡ ಗಿಡಗಳಲ್ಲಿ ಹಬ್ಬಿರುತ್ತೆ. ಅದನ್ನು ನಾವು ಹಾಕಿದಾಗ ಏನೇ ಪ್ರಯತ್ನ ಪಟ್ಟರು ಇದು ಬರೋದಿಲ್ಲ. ನೋಡ್ತಾ ಇದ್ದೀರಾ ಇದೆಯಲ್ಲ ನೋಡಿ. ಈ ಗಿಡ ಕೂಡ ಒಂದು ವಶೀಕರಣಕ್ಕೆ ಬರೋ ಅಂಥದ್ದು. ಆ ಬಿಳಿ ಹೂವು ಬಿಟ್ಟಿದೆಯಲ್ಲ ಸಣ್ಣದು, ಅದು ಕೂಡ ವಶೀಕರಣಕ್ಕೆ ಬರೋ ಅಂಥದ್ದು. ಇನ್ನು ಸಾಕಷ್ಟು ಗಿಡಗಳಿದ್ದಾವೆ. ಕರಿ ಹುಮ್ಮತ್ತಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಇಲ್ಲಿದೆ. ಹಾಗಾಗಿ ಯಾಕೆಂದರೆ ಕೆಲವು ಗಿಡಗಳು ಸಿಕ್ಕಿರುತ್ತೆ, ಆದರೆ ನಿಮಗೆ ಅದರಿಂದ ನಾನು ಏನು ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾನು ಈ ಗಿಡಗಳ ಪರಿಚಯ ಅಂತ ನಿಮಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ಇದ್ದರೆ ಸಾಕಷ್ಟು ಸಮಯ ಏನಾದ್ರು ಇತ್ತು ಅಂದರೆ ಖಂಡಿತ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮಗೇನಾದ್ರು ಸಿಕ್ಕಿದ್ರೆ ಇದನ್ನು ನೀವೇ ಮಾಡಿಕೊಂಡು
ನಿಮ್ಮ ಒಂದು ಕಷ್ಟನ ಪರಿಹಾರ ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಇದನ್ನು ನೋಡಿ ಸಿಕ್ಕಿದಾಗ ಇದನ್ನು ಈ ರೀತಿ ಪೂಜೆ ಮಾಡಿ 48 ದಿವಸಗಳ ಕಾಲ ವ್ರತ ಮಾಡಿ ಇದನ್ನು ಮಾಡ್ಕೊಳ್ಳಿ. ಅದೇ ರೀತಿ ಈ ಸರ್ಪಾಕ್ಷಿ ಗಿಡ ಇದು ಕೂಡ ಅಷ್ಟೇ ಸಾಕಷ್ಟು ಬೆಲೆ ಬಾಳೋ ಅಂಥದ್ದು. ನಾನು ಎಷ್ಟೋ ಕಡೆ ಎಲ್ಲ ಕೇಳಿ ಅದ್ರ ಬೆಲೆ ಕೇಳಿದಾಗಲೇ ನನಗೆ ಭಯ ಆಯಿತು, ಇದೆಂಥದ್ದು ಚಿನ್ನನೂ ಬರಲ್ವಲ್ಲ ಇಷ್ಟು ರೇಟ್ ಹೇಳ್ತಿದ್ದಾರೆ ಅಂದ್ಕೊಳ್ತಾ ಇದ್ದೆ. ಅದೇ ರೀತಿ ನಾನು ಬೇಕೇ ಬೇಕು ಅನ್ನೋದಕ್ಕೆ ಎಷ್ಟಾರು ದುಡ್ಡಾಗಲಿ ಅಂತ ಹಾಕಿದ್ದೀನಿ. ನೋಡಿ ಇದು ಅದ್ಭುತವಾಗಿ ಕೆಲಸ ಮಾಡೋವಂಥ ಇದು ಕರ್ಣ ಯಕ್ಷಿಣಿಗೆ ಬರೋ ಅಂಥದ್ದು. ವೀಕ್ಷಕರೇ ನೋಡಿದ್ರಲ್ಲ, ಈ ವಿಡಿಯೋಗಳು ನೋಡಿದ್ರಿ, ಗಿಡಗಳನ್ನ ಪರಿಚಯ ಮಾಡ್ಕೊಂಡಿದ್ದೀರಾ. ಪರಿಚಯ ಮಾಡಿಕೊಂಡು ನಿಮ್ಮ ಕೆಲಸಗಳಿಗೆ ಏನಾದರೂ ಬೇಕಾದರೆ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಯಾರು ಹೊಸ್ದಾಗಿ ನೋಡ್ತಾ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.